ಮೇಕೆದಾಟು ಕುಡಿಯುವ ನೀರಿನ ಯೋಜನೆಗೆ ಅಡ್ಡಿಪಡಿಸುತ್ತಿರುವ ತಮಿಳುನಾಡು ಸರ್ಕಾರದ ವಿರುದ್ಧ ಅತ್ತಿಬೆಲೆಯಲ್ಲಿ ಇಂದು ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ದೇವೂರವರ ನೇತೃತ್ವದಲ್ಲಿ ಕಾಲಿಕೊಡ ಮೆರವಣಿಗೆ ಮತ್ತು ಬೃಹತ್ ರಸ್ತೆ ತಡೆ ಚಳವಳಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಅತ್ತಿಬೆಲೆ ವೃತ್ತದಿಂದ ಅತ್ತಿಬೆಲೆ ಗಡಿವರೆಗೆ ಕಾಲಿಕೊಡ ಮೆರವಣಿಗೆ ನಡೆಸಲಾಯಿತು. ಪ್ರತಿಭಟನಾಕಾರರು ತಮಿಳುನಾಡು ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಅತ್ತಿಬೆಲೆ ಗಡಿಯಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ಪದಾಧಿಕಾರಿಗಳು ರಸ್ತೆ ತಡೆ ಚಳುವಳಿಯನ್ನ ನಡೆಸಿದ್ರು. ನಂತರ ಪೊಲೀಸರು ಹೋರಾಟಗಾರರನ್ನ ಬಂಧಿಸಿ ನಂತರ ಬಿಡಲಾಯಿತು. ಇನ್ನು ಪ್ರತಿಭಟನೆಯಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ, ಜಿಲ್ಲೆ ಮತ್ತು ತಾಲೂಕು ಮಟ್ಟದ ಪದಾಧಿಕಾರಿಗಳು ಭಾಗವಹಿಸಿದ್ರು. ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಕನ್ನಡ ಜಾಗೃತಿ ವೇದಿಕೆಯಿಂದ ತಮಿಳುನಾಡು ಸರ್ಕಾರ ಏನು ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸ್ತಾ ಇದೆ, ಇದರ ವಿರುದ್ಧವಾಗಿ ಚಳುವಳಿಯನ್ನು ಹಮ್ಮಿಕೊಂಡಿದ್ವಿ. ಕಾಲಿಕೊಡ ಮೆರವಣಿಗೆ ಮತ್ತು ರಸ್ತೆ ತಡೆ ಚಳುವಳಿಯನ್ನು ಮಾಡಿದ್ವಿ. ನಾವು ನಮ್ಮ ಬೇಡಿಕೆ ಇಷ್ಟೇ, ಏನು ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಮೇಕೆದಾಟು ಯೋಜನೆಗೋಸ್ಕರ ನಾವು ಹೋರಾಟವನ್ನು ಮಾಡ್ತಾಯಿದ್ದೇವೆ. ಆದರೆ ತಮಿಳುನಾಡಿಗೆ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ, ಯಾರೇ ಮುಖ್ಯಮಂತ್ರಿಗಳಾದರೂ ಕೂಡ ಅದನ್ನು ನಮ್ಮ ಯೋಜನೆಯನ್ನು ವಿರೋಧ ಮಾಡಿಕೊಂಡೇ ಬರ್ತಾಯಿದೆ. ಈ ಹಿಂದೆ 1998 ಇಸ್ವಿನಲ್ಲಿ ಹೊಗೇನಕಲ್ಲಲ್ಲಿ ಕುಡಿಯೋ ನೀರಿನ ಯೋಜನೆಗಾಗಿ ಒಂದು ಡ್ಯಾಮನ್ನು ಕಟ್ಕೊಳ್ತಾರೆ. ಅದಕ್ಕೆ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಕರುಣಾನಿಧಿಯವರು ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಂಥ ಜೆ.ಎಚ್. ಪಟೇಲ್ರವರು ಅದಕ್ಕೆ ಒಮ್ಮತವಾದಂಥ ಅಭಿಪ್ರಾಯವನ್ನು ಇಟ್ಕೊಂಡು ಆ ಒಂದು ಮೇಕೆದಾಟು ಕನ್ನಡಿಗರ ವಿರೋಧ ಇದ್ದರೂ ಕೂಡ, ಸಂಘಟನೆಗಳ ವಿರೋಧ ಇದ್ದರೂ ಕೂಡ ಹೊಗೇನಕಲ್ ಅಣೆಕಟ್ಟನ್ನು ಕಟ್ಟಿದ್ರು. 2 ಜಿಲ್ಲೆಗಳಿಗೆ, ಧರ್ಮಪುರಿ ಜಿಲ್ಲೆ ಮತ್ತು ಕೃಷ್ಣಗಿರಿ ಜಿಲ್ಲೆಗೆ ನೀರನ್ನು ಕೊಟ್ಟರು. ಇವತ್ತು ನಮಗೆ ಏಷ್ಯಾ ಖಂಡದಲ್ಲೇ, ಅದರಲ್ಲೂ ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಬೆಂಗಳೂರು ನಗರ ಇವತ್ತು ಜನಸಂಖ್ಯೆ ಆಧಾರದ ಮೇಲೆ ಸುಮಾರು 1.5 ಕೋಟಿ ಜನ ಇವತ್ತು ವಾಸ ಮಾಡ್ತಿದ್ದಾರೆ. ಈಗಾಗಲೇ ಗ್ರೇಟರ್ ಬೆಂಗಳೂರು, ಬಿಡದಿ ಟೌನ್ಶಿಪ್ಪು ಇದೆಲ್ಲ ಆಯಿತು ಅಂದರೆ 1 ಕೋಟಿ, 2 ಕೋಟಿ, 3 ಕೋಟಿ ಜನ ಈ ಬೆಂಗಳೂರು ನಗರ ವಿಸ್ತಾರ ಆಗುತ್ತೆ ಜನಸಂಖ್ಯೆಯಿಂದ. ಅವರೆಲ್ಲರಿಗೂ ಕೂಡ ಕುಡಿಯೋದಕ್ಕೆ ನೀರನ್ನು ಕೊಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಅದೇನು ವಿದ್ಯುತ್ ಶಕ್ತಿ, ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೂ ಅಲ್ಲ, ಅಥವಾ ನಾವೇನು ಅದನ್ನು ಬೇಸಾಯಕ್ಕೂ ಕೇಳ್ತಿಲ್ಲ. ನಾವು ಕೇಳ್ತಾ ಇರ್ತಕ್ಕಂಥದ್ದು ಕುಡಿಯೋದಕ್ಕೋಸ್ಕರ. ಅದಕ್ಕೆ ಅಡ್ಡಿಪಡಿಸ್ತಾ ಇರ್ತಕ್ಕಂಥ ತಮಿಳುನಾಡು ಸರ್ಕಾರಕ್ಕೆ ನಿಜವಾಗಲೂ ಕೂಡ ಅವರಿಗೆ ಮಾನವೀಯತೆ ಇಲ್ಲ ಅಂತೇಳಿ ನಾನು ಹೇಳ್ತೇನೆ. ಈಗ ತಾನೇ ಹೊಸದಾಗಿ ಬಂದಿರತಕ್ಕಂಥ ಜೋಸೆಫ್ ವಿಜಯ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಯುವಕರಿದ್ದಾರೆ, ಯೋಚನೆ ಮಾಡಬೇಕಾಗಿದೆ. ಇವತ್ತೇನು 3ನೇ ತಾರೀಕು ತಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಏನೋ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಭೇಟಿಯಾಗೋದಕ್ಕೆ. ದಯಮಾಡಿ ಬಂದು ಪರಸ್ಪರ ಕುಳಿತು ಎರಡೂ ರಾಜ್ಯದ ಜನತೆಯ ಸಮಸ್ಯೆಗಳು ಏನಿದೆ ಕುಡಿಯೋ ನೀರಿನ ಯೋಜನೆ ವಿಚಾರವಾಗಿ ಅದನ್ನು ಬಗೆಹರಿಸಬೇಕು. ನಮಗೆ ಮೇಕೆದಾಟು ಅಣೆಕಟ್ಟನ್ನು ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ವಿರೋಧ ಮಾಡಬಾರ್ದು ಅಂತೇಳಿ ನಾನು
ತಮಿಳುನಾಡು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡ್ತೀನಿ. ಅದೇ ರೀತಿ ಕರ್ನಾಟಕದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಏನಿದ್ದಾರೆ, ಈ ಹಿಂದೆ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಮೇಕೆದಾಟಿಂದ ಬೆಂಗಳೂರವರೆಗೂ ಪಾದಯಾತ್ರೆ ಮಾಡಿದ್ರು. ನಾವು ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಮೇಕೆದಾಟು ಅಣೆಕಟ್ಟನ್ನು ಕಟ್ತೀವಿ ಅಂತೆಲ್ಲ ಹೇಳಿದರು. ಈಗ ನೀವೇ ಮುಖ್ಯಮಂತ್ರಿಗಳಾಗಿದ್ದೀರಿ, ಡೈನಾಮಿಕ್ ಲೀಡರ್ ಅಂತೇಳಿ ಬೇರೆ ಹೆಸರಿದೆ ನಿಮಗೆ. ದಯಮಾಡಿ ಎಷ್ಟೇ ಒತ್ತಡ ಇದ್ದರೂ ಕೂಡ ನೀವು ಮೇಕೆದಾಟು ಅಣೆಕಟ್ಟನ್ನು ಕಟ್ಟಿ ಡೈನಾಮಿಕ್ ಹೀರೋ ಅಂತೇಳಿ ಹಂಚ್ಕೊಳ್ಳಿ. ಈಗಾಗಲೇ ಸುಪ್ರೀಂ ಕೋರ್ಟು ನಮ್ಮ ಪರವಾಗಿ ಒಂದು ಆದೇಶವನ್ನು ಕೊಟ್ಟಿದೆ ಮತ್ತು ಕಾವೇರಿ ನ್ಯಾಯಾಧೀಕರಣ ಕೂಡ ನಮ್ಮ ಕಡೆ ಇದೆ ಮತ್ತು ಕೇಂದ್ರ ಸರ್ಕಾರವು ಕೂಡ ಒಂದು ಬಾರಿ ಎಲ್ಲ ಪಕ್ಷದ ಮುಖಂಡರನ್ನು ಕರೆದುಕೊಂಡು ಹೋಗಿ ಅಲ್ಲಿ ಕೂಡ ತಾತ್ವಿಕ ಒಪ್ಪಿಗೆಯನ್ನು ತೆಗೆದುಕೊಂಡು ನೀವು ಮೇಕೆದಾಟು ಅಣೆಕಟ್ಟು ಯೋಜನೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಸಹ ನಾನು ಒತ್ತಾಯ ಮಾಡ್ತೇನೆ. ಇಲ್ಲ ಅಂದರೆ ಕನ್ನಡ ಜಾಗೃತಿ ವೇದಿಕೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೇನೆ.